ಇವತ್ತು 28ನೇ ತಾರೀಕಿಗೆ ನಾನು ಒಂದು ಸರ್ಪ್ರೈಸ್ ವಿಸಿಟಿಗೆ ಇದು MCH ಹಾಸ್ಪಿಟಲ್ಗೆ ಬಂದೆ. ಬೆಳಿಗ್ಗೆ 9:30 ತನಕ ಸ್ಟಾರ್ಟ್ ಆಯಿತು. ಇದು ಸುಮಾರು 1.5 ಅವರ್ಸ್ಗಿಂತ ಹೆಚ್ಚಿಗೆ ಆಗಿದೆ. ನಮ್ಮ MCHದು ಬೇರೆ ವಾರ್ಡ್ಸು, ಲ್ಯಾಬ್ರೇಟರೀಸ್ ಆಗಲಿ, ಕನ್ಸಲ್ಟೇಷನ್ ಚೇಂಬರ್ಸ್, OPD, IPD ಎಲ್ಲ ನೋಡಿದೆ. ಫೆಸಿಲಿಟೀಸ್ಗಳ ಬಗ್ಗೆ ಮಾತಾಡಿದರೆ ನಮ್ಮದು MCH ಹಾಸ್ಪಿಟಲ್ದು ಫೆಸಿಲಿಟೀಸ್ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗಿಂತ ಒಳ್ಳೆಯ ಇದೆ. ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಲ್ಯಾಬ್ಸ್ ಇದೆ. ಒಂದು ವೆರಿ ಮಾಡರ್ನೈಸ್, ವೆರಿ ವೆಲ್ ಫಂಕ್ಷನಿಂಗ್ NIC ಯೂನಿಟ್ ಇದೆ. ಸ್ವಚ್ಛತೆ ಬಗ್ಗೆ ಮಾತಾಡಿದರೆ ನಿಮಗೆಲ್ಲರಿಗೆ ಕಾಣಿಸ್ತಾ ಇರ್ಬೋದು. ಸ್ವಚ್ಛತೆ ಮತ್ತು ನಿರ್ಮಲತೆ ಸ್ಟ್ಯಾಂಡರ್ಡ್ಸ್ ಭಾಳ ಹೈ ಇದೆ. ಸೊ ಇಟ್ ಈಸ್ ಲುಕಿಂಗ್ ಲೈಕ್ ಅ ವೆರಿ ವೆಲ್ ಫಂಕ್ಷನಿಂಗ್, ಈವನ್ ಬೆಟರ್ ದೆನ್ ಅ ಪ್ರೈವೇಟ್ ಹಾಸ್ಪಿಟಲ್ ಅಂತ ನಾನು ಅನ್ಸ್ಕೊಂಡೆ. ಜೊತೆಗೇ ನಮ್ಮ ಡಾಕ್ಟರ್ಸ್ ಜೊತೆ ಕೂಡ ಮಾತಾಡಿದ್ದೆ. ಕೆಲವೊಂದು ಡಾಕ್ಟರ್ಸ್ಗಳದ್ದು ಸ್ವಲ್ಪ ಕೋರಿಕೆ ಇತ್ತು, ಕೆಲವೊಂದು ತಂತ್ರಾಶ ಬೇಕು. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಏನಾದರೂ ಸಾಧ್ಯ ಇದ್ದರೆ ಯಾವ ಫಂಡಿಂದ ಮಾಡೋಣ, ಹೆಂಗೆ ಖರೀದಿ ಮಾಡೋಣ, ಡೈರೆಕ್ಟ್ ನಾವು ಖರೀದಿ ಮಾಡ್ಬೋದು, ಯಾವ ಫಂಡಿಂದ ಅಲೋಕೇಟ್ ಮಾಡ್ಬೋದು, ಅದ್ರ ಬಗ್ಗೆ ಡಾಕ್ಟರ್ಸ್ ಜೊತೆ ಮಾತಾಡಿದ್ದೆ. ಅವರು ಕೂಡ ಇಂದನ್ನು ಸಜೆಷನ್ಸ್ ಕೂಡ ತೊಗೊಂಡಿದೆ. ನಮ್ಮದು IMR ಹೆಂಗೆ ರಿಡ್ಯೂಸ್ ಮಾಡ್ಬೋದು ಮತ್ತು ಉತ್ತಮ ಸೇವೆಗಳು ನಾವು ಹೆಂಗೆ ಸಲ್ಲಿಸ್ಬೋದು ನಮ್ಮ ತಾಯಿಯರಿಗೆ, ನಮ್ಮ ಮಕ್ಕಳಿಗೆ, ಇದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿದೆ. ಸೊ ಇಟ್ಸ್ ಅ ಪ್ರೋಗ್ರೆಸಿವ್ ಡಿಸ್ಕಷನ್. ಓವರ್ ಸ್ಟ್ಯಾಂಡರ್ಡ್ಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಕೆಲವೊಂದು ಜಾಗಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ಆಲ್ ದ ಟೀಮ್. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಸಲ ಬರ್ತೀನಿ, ಬಟ್ ದಟ್ ಟೈಮ್ ಅದು ಸರ್ಪ್ರೈಸ್ ಮಾಡಿ ಬರ್ತೀನಿ. ಈ ಸಲ ಅದು ಸ್ವಲ್ಪ ಅನೌನ್ಸ್ ಟೈಪ್ದು ಇತ್ತು. ಸ್ವಲ್ಪ ಕೊರತೆ ಇದೆ. ಸ್ವಲ್ಪ ಅವರು ಸಿಬ್ಬಂದಿಗಳು ಡಾಕ್ಟರ್ಸ್, ನಮ್ಮ ವೈದ್ಯರು ಹೇಳ್ತಾ ಇರೋದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಿಬ್ಬಂದಿಗಳು ಬೇಕು. ಕೆಲವೊಂದು ಡಿವಿಷನ್ಸಲ್ಲಿ ನಮಗೆ ತಂತ್ರಾಶ ಬೇಕು ಮತ್ತು ಇಂಥ ಕೊರತೆಗಳು ಇದೆ. ಬಟ್ ಎಷ್ಟು ಸಾಧ್ಯ ವಿಲ್ ಲುಕ್ ಇನ್ ಟು ಇಟ್. ಹೊಸ ಹಾಸ್ಪಿಟಲ್ ತುಂಬ ಲೇಟ್ ಆಗ್ಬಿಡ್ತಾರೆ. ಯಾವಾಗ ಅದು ಪ್ರಾರಂಭ ಆಗ್ಬೋದು ಹೊಸ ಸ್ಪೆಷಾಲಿಟಿ ಹಾಸ್ಪಿಟಲ್? ಹಾಂ, ಗೊತ್ತಿದೆ. ಸ್ಟಾರ್ಟ್ ಮಾಡ್ತಾ ಇದ್ವಿ. ವಿಲ್ ಡೂ ಇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ನಮಗೂ ಡಿಲೇಟ್ ಮಾಡಿದ್ದು ನಮಗೆ ಏನಾದರೂ ಲಾಭ ಬರಲ್ಲ, ನಮಗೇನೆ ಅದು ಹಾನಿ ಆಗ್ತಾಯಿದೆ, ನಮಗೆ ಲಾಸ್ ಆಗ್ತಾಯಿದೆ. ಸೊ ಆದಷ್ಟು ಬೇಗ ಅದೇ ಕೆಲಸನಗೋಸ್ಕರ ನಾನು ಫಸ್ಟ್ ಹಾಸ್ಪಿಟಲ್ ಮೆಡಿಕಲ್ ಸೈಡ್ ವಿಸಿಟ್ ಇಲ್ಲೇ ಬಂದಿದೆ. ಸೊ ಅದು ಕೂಡ ಸ್ಟಾರ್ಟ್ ಆಗುತ್ತೆ, ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವಿಲ್ ಡೂ ಇಟ್ ಆನ್ ಪ್ರಯಾರಿಟಿ ಓನ್ಲಿ. ಈ ಆಸ್ಪತ್ರೆ ಬಗ್ಗೆ, ಕಾರ್ಯವೈಖರಿ ಬಗ್ಗೆ ನಿಮಗೆ ತೃಪ್ತಿ ಸಿಗ್ತಾ? ತೃಪ್ತಿದೆ, ನನಗೆ ಸಂತೋಷ ಇದೆ. ಓಕೆ, ಅದರಲ್ಲಿ ನನಗೆ ಏನು ಮೇಜರ್ ಕಂಪ್ಲೇಂಟ್ಸ್ ಏನೂ ಇಲ್ಲ. ಸ್ವಚ್ಛತೆ ನಿರ್ಮಲತೆ ಇದೆ. ಪೇಷಂಟ್ಸ್ಗಳು ಕೂಡ ನಾನು ಮಾತಾಡಿದ್ದೆ ತಾಯಿಯವ್ರ ಜೊತೆಗೇ, ಅವರು ಕೂಡ ಸಂತೋಷ ಇತ್ತು. ಫೆಸಿಲಿಟೀಸ್ ಒಳ್ಳೆ ಆಗ್ತಾಯಿದೆ. ನಾನು ರಿಪೋರ್ಟಿಂಗ್ ಶೀಟ್ ಕೂಡ ಚೆಕ್ ಮಾಡಿದ್ದೆ. ಇನ್ವೆಂಟ್ರಿ ಸ್ಟಾಕು ಕೂಡ ಸರಿ ಇತ್ತು. ತಂತ್ರಾಶಲ್ಲಿ ಸುಮಾರು ವಿ ಹ್ಯಾವ್ ಸ್ಟೇಟ್ ಆಫ್ ದಿ ಆರ್ಟ್, ವೆರಿ ವೆಲ್ ವರ್ಲ್ಡ್ ಕ್ಲಾಸ್ ನಮಗೆ ಮಷೀನ್ಸ್ ಇದೆ. ಇನ್ನೂ ಕೆಲವೊಂದು ತಂತ್ರಾಶದ ನಮಗೆ ಅವಶ್ಯಕತೆ ಇದೆ, ಕೋರಿಕೆ ಇದೆ. ಸೊ ವಿಲ್ ಲುಕ್ ಇನ್ ಟು ಇಟ್. ಅಂದರೆ ನಾನು ಹೇಳಿದ್ದೆ, ವಿಲ್ ಲುಕ್ ಇನ್ ಟು ಇಟ್. ಬಟ್ ಓವರಾಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಮೋಸ್ಟ್ಲಿ ಅದೇ ನಾನು ಸ್ಟಾರ್ಟಲ್ಲಿನೇ ಹೇಳಿದ್ದೆ, ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಸ್ಗಿಂತಲೇ ಒಳ್ಳೆ ಫೆಸಿಲಿಟೀಸ್ ಇಲ್ಲಿ ಇದೆ. ಹೌದು, 5-10% ಏನಾದರೂ ಹೆಚ್ಚು ಕಮ್ಮಿ ಇರ್ಬೋದು. ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಎಲ್ಲರೂ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ತೊಗೊಂಡು ನಮಗೆ ಎಲ್ಲರಿಗೂ ಕೆಲಸ ಮಾಡ್ಬೋದು.